ಇದು ಅದಕ್ಕೆ ನಾನು ಒಂದು ನನ್ನ ಜೀವನದಲ್ಲಿ ನಡೆದಿರ್ತಕ್ಕಂಥ ಘಟನೆಯ ಅನುಭವವನ್ನು ಎಲ್ಲ ಕಡೆ ಹೇಳ್ತಾ ಇರ್ತೇನೆ. ಜಾತಿ ವ್ಯವಸ್ಥೆ ಯಾಕೆ ಹೋಗಿಲ್ಲ? 850 ವರ್ಷಗಳ ಹಿಂದೆ ಬಸವಣ್ಣ ಹೇಳ್ದ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 75 ವರ್ಷಗಳ ಹಿಂದೆ ಹೇಳಿದ್ರು, ಅದಕ್ಕಿಂತ ಹಿಂದೆನೂ ಹೇಳಿ. ನಾನು BSc ಓದ್ತಾ ಇರುವಾಗ, ನಾನು ಊರಿನಲ್ಲಿ ಓದುವಾಗ ರಜಾ ಬಂದಾಗ ಊರಿಗೆ ಹೋಗ್ತಿದ್ದೆ. ನಮ್ಮಪ್ಪ ಒಂದು ಕೆಲಸ ವಹಿಸಿದ ನನಗೆ. ಅದೇನಪ್ಪ ಅಂತಂದರೆ, ಮನೇಲಿ ಇರ್ತಕ್ಕಂಥ ದನಕರುಗಳಿಗೆ ಮಧ್ಯಾಹ್ನದ ವೇಳೆ ನೀರು ಕುಡಿಸೋದು. ನಾನು ಆ ಕೆಲಸನ ಚಾಚು ತಪ್ಪದೇನೆ ಮಾಡ್ತಿದ್ದೆ. ಆಗ ಬೋರ್ವೆಲ್ಗಳಿರಲಿಲ್ಲ, ಸೇರ ಬಾವಿಗಳಿರ್ತಿದ್ದವು, ಓಪನ್ ವೆಲ್ಗಳು. ನಾನು ಬಾವಿಯಿಂದ ನೀರು ತಗೊಬಂದು ದನಕರುಗಳಿಗೆ ಕುಡಿಸ್ತಿದ್ದೆ. ಆ ಬಾವಿನಲ್ಲಿ ಗುಬ್ಬಚ್ಚಿಗಳೆಲ್ಲ ಇರ್ತಿದ್ದವು. ಆ ಗುಬ್ಬಚ್ಚಿಗಳು ಎಲ್ಲ ಗೂಡು ಕಟ್ಕೊತಿದ್ವಲ್ಲ, ನೀರಿನಲ್ಲಿ ಸೆತ್ತೆಗಳೆಲ್ಲ ಹಾಕ್ಬಿಡವು. ಅವೆಲ್ಲ ಕ್ರೋಢೀಕರಣ ಆಗಿ ಅವೆಲ್ಲ ನೀರನ್ನೆಲ್ಲ ಮುಚ್ಕೊಬಿಡವು. ನಾನು ಬಿಂದಿಗೆನ ಮೇಲೆ ಕೆಳಗೆ ಮಾಡಿ ಆ ಕಸ ಎಲ್ಲ ಪಕ್ಕಕ್ಕೆ ಸೇರ್ಕೊಂಡ ಮೇಲೆ ನೀರು ತಗೊಳ್ವೆ. ನಾನು ಮನೆಗೆ ಹೋಗಿ ನೀರು ಹಾಕಿ ಬರೋದ್ರೊಳಗಡೆ ಮತ್ತೆ ಸೆಕ್ತ ಸೇರ್ಕೊಂಡಿರೋದು. ಎಷ್ಟೇ ಸುಧಾರಣೆಗಳಾದರೂ ಕೂಡ ಜಾತಿ ವ್ಯವಸ್ಥೆ ಇದೆಯಲ್ಲ, ಗಟ್ಟಿಯಾಗಿ ಉಳ್ಕೊಬಿಟ್ಟಿದೆ. ಮತ್ತೆ ಅದೇ ಕೆಲಸ ಮಾಡಬೇಕು. ಕಸ ಎಲ್ಲ ದೂರ ಹೋಗ್ಬೇಕಾದ್ರೆ ಮತ್ತೆ ಬಿಂದಿಗೆನ ಮೇಲೆ ಕೆಳಗೆ ಮಾಡಬೇಕು. ಹಂಗೆ ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ, ಸುಧಾರಣೆಗಳಾದಾಗ ಸ್ವಲ್ಪ ಪಕ್ಕಕ್ಕೆ ಸೇರ್ತದೆ, ಮತ್ತೆ ಸೇರ್ಕೊಬಿಡ್ತದೆ. ಹಿಂಗೆ ಜಾತಿ ವ್ಯವಸ್ಥೆ ಇದೆಯಲ್ಲ, ಚಟ್ಟಬದ್ಧ ಹಿತಾಸಕ್ತರು ಬಹಳ ಮುಂದಾಲೋಚನೆ ಮಾಡಿಬಿಟ್ಟಿದ್ದಾರೆ. ಅದು ಪರಿಹಾರ ಏನಪ್ಪ ಅಂತಂದರೆ, ಎಲ್ಲ ಜಾತಿಗಳಿಗೂ ಕೂಡ, ಶೋಷಿತ ವರ್ಗದ ಜಾತಿಗಳಿಗೆ, ಅಸ್ಪೃಶ್ಯರಿರಲಿ ಸ್ಪೃಶ್ಯರಿರಲಿ, ಅವರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಶಕ್ತಿಯನ್ನು ತುಂಬದೆ ಹೋದರೆ ಜಾತಿ ಹೋಗಲ್ಲ. ಹೋಗ್ತದ? ಹೋಗಲ್ಲ. ನಾನು ಅನುಭವ ಇದನ್ನು 3-4 ವರ್ಷ ಮಾಡಿದೆ. ನಾನು BSc ಓದುವಾಗ, ಲಾ ಓದುವಾಗ ಇವನ್ನೆಲ್ಲ ಮಾಡ್ತಾ ಇದ್ದೆ. ಅನುಭವದ ಮಾತು ಇದು.